ಬಸವಣ್ಣ, ನಿನ್ನ ಸತ್ಯ ಪರೀಕ್ಷೆ ಮಾಡಬೇಕು ಅಂತೇಳಿ ನಾನು ಈ ರೀತಿಯಾಗಿ ಮಾಡಿದ್ದು ಬಸವಣ್ಣ. ನಿಲ್ಲಪ್ಪ, ನಿಮ್ಮ ಭಕ್ತಿಗೆ ನಾ ಮೆಚ್ಚಿದೆ. ಕಲ್ಯಾಣ ಪಟ್ಟಣ ನಾಳೆ ಕಡಕರ ಅಂಗಡಿ ಆಗುತ್ತೆ ಬಸವಣ್ಣ. ನೀನು ಎಲ್ಲರ ಕತ್ತಿಗೂ ಲಿಂಗಧಾರಣೆ ಮಾಡಿಕೊಂಡು ಎಲ್ಲಾರನ್ನೂ ಒಂದೇ ಜಾತಿ ಮಾಡಬೇಕು ಅಂತ ಶ್ರಮ ಪಡ್ತಾ ಇದ್ದೀಯಲ್ಲ ಬಸವಣ್ಣ. ಕಲ್ಯಾಣ ಪಟ್ಟಣ ನಾಳೆ ಇದು ಕಡಕರ ಅಂಗಡಿ ಆಗುತ್ತೆ. ಶಿವ ಶಿವ ಚನ್ನಮಲ್ಲಿಕಾರ್ಜುನ, ಮುಂದೇನು ಗತಿ ಸ್ವಾಮಿಗಳೇ. ಬಸವಣ್ಣ, ನಿನ್ನ ಶರಣರ ಸತ್ಯ ಈಗಲೇ ಪರೀಕ್ಷೆ ಮಾಡ್ತೀನಿ, ಕಲ್ಯಾಣಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಗಿ ಅಂದ್ರು. ಆ ಸಂಗಮೇಶ್ವರನ ಗದಿಗೆ ಮೇಲೆ ಕುಂತಿರುವ ಪರಂಜ್ಯೋತಿಯವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು, ಬುದ್ಧಿ ಕಲ್ಯಾಣ ಪಟ್ಟಣ ನಾಳೆ ಕಡಕರ ಅಂಗಡಿ ಆಗುತ್ತೆ ಅಂದಮೇಲೆ ಈ ಕಲ್ಯಾಣ ಪಟ್ಟಣದಲ್ಲಿ ನಾವು ಇರಬಾರ್ದು, ನಾವು ಸಂಗಮಕ್ಕೆ ಹೊಂಟೋಗಿ ಐಕ್ಯವಾಗ್ತೀವಿ ಅಂತೇಳಿ ಆ ಬಸವಣ್ಣವರು ಮತ್ತು ನೀಲಮ್ಮನವ್ರು ಇಬ್ರು ಆ ಸಂಗಮಕ್ಕೆ ಹೋಗ್ತಿರುವಾಗ ರಾಚಪ್ಪಾಜಿಯವ್ರು ಬಂದು ನಿಂತ್ಕೊಂಡು ನೋಡ್ಬಿಟ್ಟು, ಬಸವಣ್ಣ, ಕಲ್ಯಾಣ ಪಟ್ಟಣದಲ್ಲಿ ನಮ್ಮ ಪರಮಭಕ್ತ ನಿಂತಿದ್ದು ಇಲ್ಲಿಯ ತನಕ ನಮ್ಮ ಕಣ್ಣಾಗಿ ನೋಡ್ಕೊಂತಿದ್ದು, ಇವತ್ತು ನಮ್ಮನ್ನ ಬಿಟ್ಟು ಹೋಗ್ತಾ ಇದೆಯಾ? ಹೋಗು. ನಾಳೆ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥ ಶರಣರುಗಳಿಗೆಲ್ರಿಗೂ 33 ಲಿಂಗಗಳನ್ನ ಮತ್ತೆ ಅವ್ರ ಕತ್ತಿಗೆ ಲಿಂಗಧಾರಣೆ ಮಾಡಿ ಸುವಾಬಾ ಚೆನ್ನ ಬಸವಣ್ಣನ ಮಾತು ಯಾರು ಬಾಯ್ಲು ಬರಕ್ ಕುಡ್ದು ಆ ರೀತಿ ನಿನ್ನ ಹೆಸರನ್ನೇ ಕುಲಿಗೆಡಿಸ್ಬಿಡ್ತೀನಿ ಅಂದ್ರಂತೆ ರಾಚಪ್ಪಾಜಿಯವರು. ಅದಕ್ಕೆ ರಾಚಪ್ಪಾಜಿಯವ್ರ ಆಗಂದ ಮಾತಿಗೆ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಸಂಗಮದಲ್ಲಿ ನಿಂತ್ಕೊಂಡು, ಅಪ್ಪ, ನೀನು ರಾಚಪ್ಪಾಜಿ ಪುನಃ ಅವ್ರ ಕತ್ತಿಗೆ ಲಿಂಗಧಾರಣೆ ಮಾಡಿದ್ದೆ ಆದ್ರೆ ನಿನ್ನ ಕೈಯಲ್ಲಿ ಕತ್ತಿಗೆ ಲಿಂಗ ಕಟ್ಸ್ಕೊಂಡವ್ರು ಕ್ರಿಯಾಗಿದ್ರೆ ಶಿವಾಚಾರರು, ಕ್ರಿಗೆಟ್ಟಾಯ್ತು ಅನಾಚಾರರು, ಅದಕ್ಕೂ ದಿಕ್ಕೆಟ್ಟೋದ್ರು ಕುಲಾಚಾರರಾಗಲಿ, ದರೆ ಮೇಲೆ ಕುಲಗೆಟ್ಟೋಗ್ಲಿ ಕುಲಾಚಾರರಾಗಲಿ ಅಂತೇಳಿ ಆ ಬಸವಣ್ಣವರು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಆ ಸಂಗಮಕ್ಕೆ ಹೋಗಿ ಐಕ್ಯವಾದ್ರು ದೊಡ್ಡ ಬಸವಣ್ಣವರು. ಅಜ್ಜಿ ಮಡವಾಳ ಮಾಚಪ್ಪ ಇಬ್ಬರನ್ನು ಕರ್ಕೊಂಡು, ಅಪ್ಪ, ಕಲ್ಯಾಣ ಪಟ್ಟಣದಲ್ಲಿ ಇರತಕ್ಕಂಥ ಶರಣರೇ, ಗುರುವಿದ್ಯದ ಮಠ ವ್ಯರ್ಥ, ನೀವು ಕಲ್ಯಾಣ ಪಟ್ಟಣದಲ್ಲಿ ಇದ್ದವ್ರು ಇರ್ಬೋದು, ಹೋದವ್ರು ಎಲ್ಲಾದ್ರೂ ಹೋಗ್ಬೋದು ಅಂತ ಆ ಲಕ್ಷ್ಮೀ 96,000 ಶರಣರುಗಳಿಗೆಲ್ರಿಗೂ ಅನುಮತಿಯನ್ನು ಕೊಟ್ಬಿಟ್ಟು ಪ್ರಭುಗಳು ಕಲ್ಯಾಣ ಪಟ್ಟಣ ಬಿಟ್ಟು ಸ್ವಾಮಿಯವರು ದಯ ಮಾಡುತ್ತಾರೆ ಸಿದ್ದಯ್ಯ.